ಮೆರೆಯಬೇಕೆಂಬುದೇ ನನ್ನ ಕನಸು. ಬಿಡಬೇಡ 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 ಬಿಡಬೇಡ. ಯಾರ ಪ್ರವೇಶ ಪಡೆದು ಕಾಡಿನಲ್ಲಿ ಸಿಗರೇಟ್ ಚೈತ ನಿಂತಿರುವರೆ ಕೂತೆ ನಾನು ಈ ಕಾಡಿನ ಮಾಲೀಕ ಉಗ್ರಂ. ಕಾಡಿನ ಮಾಲೀಕ. ಈ ಕಾಡೇನು ನಿಮ್ಮಪ್ಪ ಗಳಿಸಿದ ಆಸ್ತಿನೂ ಅಲ್ಲ, ನಿಮ್ಮ ಅಜ್ಜ ಮುಚ್ಚಜ್ಜರ ಗಳಿಸಿದ ಸೊತ್ತು ಅಲ್ಲ. ಈ ಕಾಡಿನ ಮಾಲೀಕ ಈ ಉಗ್ರಮಿಗೆ ಕಾಡಿಗೆ ಬೇಟಾಡೋದು ಲೇಟ್ ಆಗತ್ತೆ. ದಾರಿ ಬಿಡು. ದಾರಿ ಬಿಡ್ಬೇಕಾ? ಲೇ ನಾ ಮಾಡ್ತಾನೆ ಮಗನೇ, ಈ ಕಾಡಿನಲ್ಲಿರುವ ಒಂದೇ ಒಂದು ಪ್ರಾಣಿಯನ್ನು ಬೇಟೆಯಾಡಲು ನಿಂತರೆ ನಿನ್ನ ಪ್ರಾಣವನ್ನು ಪರಮಾತ್ಮನ ಪಾದಕ್ಕೆ ಪಾರ್ಸಲ್ ಮಾಡಿಬಿಡ್ತಾನೆ ಮಗನೇ. ಪಾರ್ಸಲ್ ಮಾಡಿಬಿಡುವೆ. ನಾನು ಪಕ್ಕ ಬಿಚ್ಚಿ ಆಕಾಶದಲ್ಲಿ ಹಾರಾಡುವ ಹದ್ದು. ನಾನು ನನ್ನ ಪ್ರಾಣ ಪರಮಾತ್ಮನ ಪಾದಕ್ಕೆ ಪಾರ್ಸಲ್ ಮಾಡಲು ಸಾಧ್ಯವಿಲ್ಲ. ಪಕ್ಕ ಬಿಚ್ಚಿ ಆಕಾಶದಲ್ಲಿ ಹಾರಾಡುವ ಹದ್ದು. ನೀನು ಪಕ್ಕ ಬಿಚ್ಚಿ ಆಕಾಶದಲ್ಲಿ ಹಾರಾಡುವರನ್ನದ್ದು ನಿನ್ನವರೇ ಗುರಿಯಿಟ್ಟು ಚಂದ ಕತ್ತರಿಸುವ ತೊಟ್ಟ ಛಲಗಾರ ಈ ಮದಗಜ. ಇವನೊಬ್ಬ ದೊಡ್ಡ ರೌಡಿನೇ ಇರ್ಬೋದು. ಇವನ ಕೈಯಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳಲೇಬೇಕು. ಬಾಸ್, ನನ್ನಿಂದ ತಪ್ಪಾಯ್ತು, ಕ್ಷಮಿಸಿ ಬಿಡಿ. ಕ್ಷಮೆ ಕ್ಷಮೆ. ಕೈಯಲ್ಲಿ ಬಾಂಬು, ಬ್ಯಾಕಲ್ಲಿ ಗ್ಯಾಂಗು ಇದ್ರೆ ಸಾಕಾಗಲ್ವೋ? ಎದೆಯಲ್ಲಿ ಮೂಳೆ, ತಲೆಯಲ್ಲಿ ಕಲಿಜ ಇರಬೇಕು. ಕೊಚ್ಚೋ ನಾಯಿನೇ ಅಟ್ಟಾಡ್ಸ್ಕೊಂಡು ಕೊಚ್ಚವನ್ ನಾನು. ಇನ್ನ ನಿನ್ ಬಿಡ್ತೀನ ನೋವೇ ಮುಗಿತಲೇ ಮಗನ ನಿನ್ನ ಕತೆ. ನೆನಪು ಇಟ್ಟಿಕೋ ನಿಮ್ಮ ತಂದೆ ತಾಯಿಯನ್ನು. ಜಯ ಸಿಂಹ ಜಯ ಸಿಂಹ ಜಯ ಸಿಂಹ. ನೋಡಿ ನೋಡಿ ಪ್ರೇಕ್ಷಕರೇ, ಇವನನ್ನು ಏಕೆ ಕೊಂದಿದ್ದು ಗೊತ್ತಾ? ಈ ಸಿಗರೇಟ್ ಹಚ್ಚಿದ್ದಕ್ಕಿಲ್ಲ ಈತನನ್ನು ಕೊಂದಿತು.
ನೆನಪಿನಲ್ಲಿ ಇಟ್ಟುಕೋರಿ, ನಿಮಗೂ ಈ ಪರಿಸ್ಥಿತಿ ಬಂದೇ ಬರಬಹುದು. ಇವನನ್ನು ಏಕೆ ಕೊಂದಿದ್ದು ಗೊತ್ತಾ? 18 ವರ್ಷದ ಹಿಂದೆ ಈ ಕಾಡಿಗೆ ಬೇಟೆಯಾಡಲು ಬಂದ ಯಾವನೋ ನರಹಂತಕನ ನಮಗ ಸಿಗರೇಟ್ ಸೇಯಲು ಹೋಗಿ ನಮ್ಮ ಗುಡಿಸಲಿಗೆ ಬಿದ್ದ ಬೆಂಕಿ ನನ್ನ ತಂದೆ ತಾಯಿಯ ಪ್ರಾಣವನ್ನೇ ತೆಗೆದುಕೊಂಡು ಹೋಯಿತು. ಆತಕ್ಕಾಗಿಯೇ ಈತನನ್ನು ಸಾಯಿಸಿದ್ದು. ಅರ್ಥ ಆಗಿರ್ಬೇಕಲ್ವಾ? ಬರುತ್ತೇನೆ. सिद्ध मारने तो हाथी को मारना, लूटने तो भंडार लूटना. ಅವರು ತಾಗಲಿಲ್ಲವೇ? ಬೇಟೆಯನ್ನು ಆಡಿದರೆ ಆನೆಯನ್ನು ಬೇಟೆಯಾಡಬೇಕು, ಲೂಟಿ ಮಾಡಿದರೆ ಹಿಡಿ ಭಂಡಾರನ ಲೂಟಿ ಮಾಡಬೇಕು. ರೈತ ಈ ಊರಿನಲ್ಲಿ ಪ್ರಗತಿಪರ ರೈತರೆಂದು ಜೀವನ ಮಾಡುವ ಬಾಳನಲ್ಲಿ ಹಿಂದಿನಿಂದ ಶುರುವಾಯಿತು ಕಂಬರಾಟ. ಹಂತವಾಗಿ ಅವನ ಮನೆಯ ಮೇಲೆ ನನ್ನ ಚಲ್ಲಾಟ, ಆಮೇಲೆ ತೀರಿದಂಗಾಗೋದು ನನ್ನ ಆಟ. ಲೇ ಸತ್ಯವಂತ, ನನ್ನ ಮುಂದೆ ಆ ಸುಮತಿಗೆ ಕೊರಳಿಗೆ ತಾಳಿ ಕಟ್ಟಿ ಅವಮಾನ ಮಾಡಿದ ಸಲುವಾಗಿ ನಿನ್ನ ಮನೆತನವನ್ನು ನಾ ಮಾಡುವೆ ಸರ್ವನಾಶ. ಅದು ಅಲ್ಲದೆ ನನ್ನ ಮುಂದೆ ಆ ಸುಮತಿಗೆ ಕೊರಳಿಗೆ ತಾಳಿ ಕಟ್ಟಿ ನಿನ್ನ ಮನೆತನವನ್ನು ನಾ ಮಾಡುವೆ ಸರ್ವನಾಶ. ಅಣ್ಣ, ಏನು ವಿಚಾರ ಮಾಡ್ತಾ ಇದೆಯಲ್ಲ? ಏನು ತಂಗಿ, ವಿಚಾರ ಮಾಡೋ ಕೆಲಸ ನನಗೇನಿದೆ ಅಮ್ಮ? ಇಲ್ಲಣ್ಣ, ನೀನಿಷ್ಟೊಂದು ಡಲ್ ಆಗಿರೋದನ್ನ ನಾನು ಯಾವತ್ತೂ ನೋಡಿಲ್ಲ, ಅದಕ್ಕೆ ಕೇಳಿದೆ. ತಂಗಿ ಸ್ವಾತಿ, ಕಾಡಿಗೆ ಭೇಟಿಯಾಡಲು ಹೋಗಿದ್ದೆ.
ಅಲ್ಲಿ ಮೊದಲು ಒಂದು ಜಿಂಕೆ ಮಿಸ್ ಆಯ್ತು, ಅದರ ಬದಲು ಮತ್ತೊಂದು ಜಿಂಕೆ ಸಾಯ್ತು. ಆದರೆ ಅದು ಇಡೀ ದಿನ 5 ನಿಮಿಷದಲ್ಲಿ ಸತ್ತೋಯ್ತಮ್ಮ. ಅದಕ್ಕೆ ಡಲ್ಲಾಗಿದ್ದೇನೆ. ಅದಕ್ಕೆ ಕಣ್ಣ ಇಷ್ಟೊಂದು ಡಲ್ ಹಾಕ್ತೀಯ. ನೀನು ಮನಸ್ಸು ಮಾಡಿದ್ರೆ ಅಂತ ಜಿಂಕೆಗಳು 100 ಸಿಗ್ತವೆ. ಒಟ್ಟಾರೆ ನೀನ್ ಮಾತ್ರ ನಗು ನಗುತ್ತಾ ಇರ್ಬೇಕೆನ್ನುವುದೇ ನನ್ನ ಆಸೆ. ನಗು ನಗುತ್ತಾ ತಂಗಿ ಸ್ವಾತಿ, ಆ ಜಿಂಕೆ ಯಾವುದೇ ಮೇಲೆ ಅಡಿಗೆ ಕುಂತರೋ ಅದನ್ನು ತಗೊಂಡು ಬಂದಾಗ್ಲಮ್ಮ ನಾನು ನಗು ನಗುತ್ತಾ ಇರುವುದು. ಹೋಗ್ಲಿ, ನೀನೆಲ್ಲಿ ಹೊಂಟಿರುವಿ? ಅಣ್ಣ, ಇವತ್ತು ನನ್ನ ಗೆಳತಿಯ ಬರ್ತ್ಡೇ ಪಾರ್ಟಿ ಇದೆ, ಅದಕ್ಕೋಸ್ಕರ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದೇನೆ. ಆಯ್ತಮ್ಮ, ನಿನಗೊಂದು ನಕ್ಲೇಸ್ ಬಂದನೆ, ತೆಗೆದುಕೋ. ನಕ್ಲೇಸ್ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಆಯ್ತಮ್ಮ, ನೀನು ಹೋಗಿ ಬಾ, ಲೇಟ್ ಆಗುತ್ತದೆ. ಸರಿ ಅಣ್ಣ. ಮಯೂರವರ್ಮ, ಶಿವಪ್ಪ ಚುಂತೂರ್ ಅವರು ಕೂಡ ಅವ್ರಿಗೆ ಕೂಡ ನಾನು ತುಂಬಾ जो में सकर तो पीने में क्या मजा, पलंग पर लड़की ने तो सोने में क्या मजा, मजा मजा मिलेगा. ನರಸಿಂಹ, ಹೇಗಿತ್ತು ನಿನ್ನ ದಿನದ ಪಾರ್ಟಿ? ನೋಡು ಮಯೂರವರ್ಮ, ಆ ಪಾರ್ಟಿ ಎಂದೆಂದಿಗೂ ಮರೆಯಲಾಗದು. ಏನು ಅವಳ ಸೃಷ್ಟಿ ಸೌಂದರ್ಯ, ಎಷ್ಟು ಅನುಭವಿಸಿದರೆ ಮತ್ತೆ ಮತ್ತೆ ಅನುಭವಿಸಬೇಕಾಗುತ್ತದೆ ಅವಳ ಸದ್ವಾದ ಮೈಕಟ್ಟು. ಅವಳು ದೇವಲೋಕದ ದೇವತೆ ಅಂದ್ರೂ ತಪ್ಪಾಗಲಾರದು. ದೇವಲೋಕದ ದೇವಕನೇ ನರಸಿಂಹ, ಅವಳು ದೇವಲೋಕದ ದೇವಕನೇ ಅಲ್ಲ, ಆ ಕೋಡಿನ ಅಧಿಪತಿ ಮಜಗದ ತಂಗಿ ನನ್ನ ಅಧಿಪತಿ. ಲೇ ಮಯೂರವರ್ಮ, ಇಡೀ ಪ್ರಪಂಚಕ್ಕೆ ನಾನು ಒಬ್ಬನೇ ಅಧಿಪತಿ. ಅಂತರದಲ್ಲಿ ಯಾವ ಬಚ್ಚ ನನ್ನ ಮಗಿಗೆ ಅಧಿಪತಿ ಎಂದು ಹೇಳ್ತಾರಲ್ಲ, ಅವನೇನು ದೊಡ್ಡ ರೌಡಿನ.
ನೀವನೊಬ್ಬ ದೊಡ್ಡ ರೌಡಿನ ರೀ ಅಂತವನ ತಂಗಿನ ಬಲಾತ್ಕಾರ ಮಾಡಿ ಬಂದಿರಲ್ಲ ಸುಮ್ಮನ ಬಿಡೋದಿಲ್ರಿ ದನಿ ಯಾರ ನಿಮ್ನವ ಸುಮ್ಮನೆ ಬಿಡುವುದಿಲ್ಲ. ಲೇ ಶೆಟ್ಟಿ, ನಾನಂತ ಯಾರಾದ್ರೆ ಗೊತ್ತಾದ್ರೆ ತಾನೆ, ಯಾರಿಗೆ ಗೊತ್ತಾಗದಂಗೆ ಮುಚ್ಚಾಕಿ ಬಿಡುತ್ತೇನೆ. ಅದೇ ನಂದ ಷಡ್ಯಂತ್ರ. ನರಸಿಂಹ, ನಾನೇನೋ ಅವನೇನೋ ಕಣ್ಣಾರೆ ಕಂಡಿಲ್ಲ, ಬಟ್ ಅವನ ಬಗ್ಗೆ ಬಹಳ ಕೇಳಿದ್ದಾನೆ. ಒಬ್ಬ ಹಿಂಡು ಆನೆಗಳ ಗಂಡ ಅಂತ. ಹೋಗಿ ಬೇಗ, ಆದಷ್ಟು ಬೇಗ ಅವನ ಕಥೆ ಮುಗಿಸಲೇಬೇಕು. ಸಾವ್ಕಾರ ಏನೈತ್ರಿ ನಿಮ್ಮ ದರಪ? ನಿಮ್ಮ ದರಪ್ ನೋಡಿ ಹತ್ತಬೇಕು, ಸಾತ್ಯವಂತ ಕುರಪ್ಪ. ನಾವು ಕುಂತ ತಿನ್ಬೇಕು, 5 ರೂಪಾಯಿ ಕೊಂದ್ರೆ ಬರಪ್ಪ. ಸಾವ್ಕಾರ ವಾರದಾಗ 2 ಹೆಣ್ಣು ಭೇಟಿ ಆಡ್ತೀರಿ, ಹೆಂಗ್ರಿ ಇದು ನಿಮ್ಮ ಪವಾಡ? ಪವಾಡ ಲೇ ಶೆಟ್ಟಿ, ಪವಾಡಿಗಿವಾಡು ಏನು ಇಲ್ಲ. ಏನು ಇದ್ದರೂ ರೊಕ್ಕದ ದುನಿಯಾ. ನನ್ನ ಹತ್ತಿರ ಸಾವಿರಾರು ಕೋಟಿ ಹಣ ಇದೆ. ಹಣ ಅಂದರೆ ಹುಡುಗ್ಯಾರ್ ಕುಳ್ಬಿಡುದಿಲ್ಲೇನೋ? ಸಾವ್ಕಾರ ಅದಕ್ಕಾಗಿ ಹಿಂಗೆ ಮಿರ್ಯಾಕತ್ತೀರಿ. ಒಂದ್ ದಿನ ಹೆಣ್ಣಿನ ಸಂಬಂಧ ನಿಮ್ಮ ಮರಣ ಹಾಕೈತಿ ನೋಡ್ರಿ ಇದನ್ನ ಯಾರ. ಲೇ ಶೆಟ್ಟಿ, ಏನಂದೆ? ಏನು ಇಲ್ರಿ, ಊರಾಗ ನಿಮ್ಮ ಹವಾ ಬಾಳ ಐತೇನ್ರಿ ಸಾವ್ಕಾರ? ನರಸಿಂಹ, ನನಗೆ ಈ ಬೋಚ್ಬಾಳ್ ಗ್ರಾಮದಲ್ಲಿ 10 ಕೋಟಿ ರೂಪಾಯಿ ಡೀಲ್ ಇದೆ. ನಾ ಇನ್ನು ಹೋಗಿ ಬರುತ್ತೇನೆ. ಗುಡ್ ಬೈ. ನಿಲ್ಲು ಮೈರ ವರ್ಮ, ನಿಲ್ಲು. ನಿನಗೊಂದು ಮುಖ್ಯವಾದ ವಿಷಯ ಹೇಳುವುದಿದೆ. ಸಂಕೋಚ ಏಕೆ ನರಸಿಂಹ? ಅದೇನಂತ ಬೇಗ ಹೇಳು. ಯಾರನ್ನಾದ್ರೂ ಸ್ವರ್ಗಕ್ಕೆ ಕಳಿಸಬೇಕಾ, ಇಲ್ಲ ಯಾವಳನ್ನಾದ್ರೂ ಎತ್ತಾಕೊಂಡು ಬರ್ಬೇಕಾ? ನೋಡು ಮೈರ ವರ್ಮ, ಯಾರನ್ನು ಎತ್ತಾಕೊಂಡು ಬರೋದು ಬೇಡ, ಯಾವಳ ಕತಿ ಮುಗಿಸುವುದು ಬೇಡ. ಈ ಊರಿನ ಪ್ರಗತಿಪರ ರೈತನಂದು ಆತನ ಮನೆಗೆ ಹಚ್ಚಬೇಕು ಬ್ಯಾಂಕೆ. ಯಾವ ಕಾರಣಕ್ಕಾಗಿ ಹೆಚ್ಚಬೇಕು ಸತ್ಯವಂತನ ಮನೆಗೆ ಬ್ಯಾಂಕೆ? ಕಾರ್ ಐತ್ರಿ, ಕಾರ್ ಇದ್ದಾಗ ಲಕ್ಷ ಗಟ್ಲೆ ಖರ್ಚು ಮಾಡಿ ಕಟ್ಸಿದ ಮನಿಗೆ ಬೆಂಕಿ ಹಚ್ಚಿ ಬಾ ಅಂತ ಹೇಳ್ತಾರ್ರಿ ನಮ್ಮ ಸಾವ್ಕಾರ. ಮೈರ ವರ್ಮ, ಒಂದು ದಿನ ಒಂದು ಹೆಣ್ಣಿನ ಸಲುವಾಗಿ ನನ್ನ ಮುಂದೆ ಅವನ ಬಾಳ ಹಾರಾಡಿ ಅವಳ ಕೊರಳಿಗೆ ತಾಳಿ ಕಟ್ಟಿ ನನಗೆ ಅವಮಾನ ಮಾಡಿದ ಸಲುವಾಗಿ ದಗನೆ ಹತ್ತಿ ಉರಿಯಬೇಕು. ಆತನ ಮನೆಗೆ ಬೆಂಕಿ ಬೆಂಕಿ ಬೆಂಕಿ. ಅವಮಾನ. ನರಸಿಂಹ, ನಿನಗೆ ಅವಮಾನ ಮಾಡಿದ ಸತ್ಯವಂತನ ಸಂಸಾರ ಈ ಪೃಥ್ವಿಯಲ್ಲೆಲ್ಲವಾಗೇ ಮಾಡಬಲ್ಲೆ. ಅದೇ ನನ್ನ ಕಠೋರವಾದ ನಿರ್ಧಾರ. ನೀನೇನು ಯೋಚನೆ ಮಾಡಬೇಡ, ಹಚ್ಚಿ ಬರುವೆ ಸತ್ಯವಂತನ ಮನೆಗೆ ಬೆಂಕಿ. ಹಾಗಾದ್ರೆ ಹೋಗಿ ಬಾ. Never again! You loser!
ಮಕ್ಕಳ್ರಿ ಬಡವ್ರ ಮ್ಯಾಲ ಯಾಕಂತನ್ರಿ ಕೆಟ್ಟ ಶ್ರೀಮಂತರ ಕಾರಣ ಈ ಶ್ರೀಮಂತರ ಮ್ಯಾಲ ಕೈ ಇಟ್ಟು ಆಟ ಆಡೋ ಬಿರಸ್ ಗಡಸುರಿ ಇದ್ರ ಅಟ್ಟ ಜೀವನ ರೀ. ಇಲ್ಲ ಅಂದ್ರಿ ಇವ್ರು ಗುಲಾಮರಾಗೋದಂತಿ ಕಟ್ಟಿಟ್ಟು ಬುತ್ತೀರಿ ಏನಾಗೋದು ಆಕತಿ ನೋಡ್ಕೋತ ವಾದ್ರಾತ ಒಂದಲ್ಲ ಒಂದ್ ದಿನ ಮಣ್ಣಾಗೇ ಹೊಕ್ಕಾರ.